ಹಾಯ್, ನಾನು ರಾಜಶೇಖರ್, ನಿಮ್ಮ ಸರ್ವಿಸ್ ಎಕ್ಸ್ಪರ್ಟ್. ಇವತ್ತೊಂದು ಮಷಿನ್ ಇನ್ಸ್ಟಾಲ್ ಮಾಡ್ತಾ ಇದೀವಿ, Kyocera 2000X ಅಂತ ಹೇಳಿ. ಇನ್ಸ್ಟಾಲೇಷನ್ ಆಯ್ತು, ಡೆಮೋ ಎಲ್ಲ ಕಂಪ್ಲೀಟ್ ಆಯ್ತು. ಸರ್ ಆಲ್ಸೋ ವೆರಿ ಹ್ಯಾಪಿ. ಸರ್ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಹೊಸ ಮಷಿನ್ ತಗೊಳಕ್ ಹೋದಾಗ ಮಾರ್ಕೆಟ್ ಅಲ್ಲಿ ಹೊಸದೆಲ್ಲ ಮ್ಯಾನುಫ್ಯಾಕ್ಚರರ್ ಆಗಲ್ಲ, ಯೂಸ್ಡ್ ಮಷೀನೇ ಬೈ ಮಾಡಬೇಕು ಅಂತೇನೋ ಸ್ವಲ್ಪ ಹೇಳಿದ್ರಂತೆ. ಅದ್ರ ಬಗ್ಗೆ ನಿಮ್ಗೆಲ್ಲ ಸ್ವಲ್ಪ ಸರ್ ಹೇಳ್ತಾರೆ, ಅವ್ರ ಅನುಭವ. ಪ್ಲೀಸ್ ಹ್ಯಾವ್ ಎ ವರ್ಡ್ ವಿತ್ ಮಿ. ಹಾಯ್, ನನ್ನ ಹೆಸರು ವಡಿವೇಲ್ ಅಂತ. ವಿಟೆಕ್ನ ಬಂದು ಇನ್ಸ್ಟಾಗ್ರಾಮ್ ಇಂದ ನೋಡ್ಬಿಟ್ಟು ಸಾರ್ನ ವಿಸಿಟ್ ಮಾಡಿದೆ. ಸರ್ ಒಳ್ಳೆ ಗೈಡ್ ಮಾಡಿದ್ರು, ಈ ತರ ಹೊಸದು ಟ್ರೈ ಮಾಡಿ, ಯಾಕೆ ರೆಂಟಲ್ ಆಪ್ಷನ್ ಎಲ್ಲ ಹೋಗ್ತೀರಾ ಅಂತ. ಸಾರ್ ಸಜೆಷನ್ ಇಂದಾನೆ ನಾನು ಹೊಸ ಮಿಷನ್ಗೆ ಟ್ರೈ ಮಾಡ್ಬಿಟ್ಟೆ. ಆಕ್ಚುಲಿ ಏನಂದ್ರೆ, ನಾನು ಇನ್ಸ್ಟಾಗ್ರಾಮ್ ನೋಡೋಕ್ ಮುಂಚೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇರುವಾಗ ತುಂಬಾ ಸಜೆಷನ್ಸ್ ಇತ್ತು. ಸರಿ, ನಾನು ತುಂಬಾ ಜಾಗದಲ್ಲಿ ಟ್ರೈ ಮಾಡಿದೆ. RC ಮಿಷಿನ್ಸ್ ರೀಪ್ಲೇಸ್ ಕೊಡೋಕೆ ಮಾಡಿದ್ರು. ಹೊಸ ಮಿಷಿನ್ ಸಿಗಲ್ಲ, ಇದೇ ತಗೊಳ್ಳಿ, ಆಫರ್ ಇದೆ, ಅದಿದೆ ಅಂತ ಹೇಳಿದ್ರು. ಸೊ ನಾನು ಆಲ್ಮೋಸ್ಟ್ ತಗೊಳಕ್ ಹೋದೆ. ಆಮೇಲೆ ಬೇರೆ ಏನೋ ರೀಸನ್ ಅಲ್ಲಿ ಬಿಟ್ಬಿಟ್ಟೆ. ಸೊ ಸಾರ್ ಸಜೆಷನ್ ಆಮೇಲೆ ನಮ್ಗೆ ಬಂತು. ಸೊ ಸಾರ್ ಸಜೆಷನ್ ಬಂದಿದ್ದಕ್ಕೆ ಗುಡ್ ಗೈಡ್ಲೈನ್ಸ್ ಕೊಟ್ಟರು. ಚೆನ್ನಾಗಿ ಟ್ರೈ ಮಾಡಿ, ಯಾಕೆ ರೆಂಟಲ್ಲಿ ಹೋಗ್ತೀರಾ, ನೀವು ಹೊಸ ಮಿಷಿನ್ ತಗೊಂಡ್ರೆ ನಿಮ್ಗೆಲ್ಲ ವರ್ತಬಲೇ ಬರುತ್ತೆ ಅಂತ. ಸೊ ಅದರಿಂದ ನಾವು ಹೊಸ ಮಿಷಿನ್ ತುಂಬಾ ಹ್ಯಾಪಿ ಆಯ್ತು ತಗೊಂಡಿರೋದಕ್ಕೆ. ನಿಮ್ಗೆ ಏನಾದರೂ ಒರಿಜಿನಲ್ ಸ್ಪೇರ್ ಪಾರ್ಟ್ಸು, ಸರ್ವಿಸ್ ಏನ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಗೈಡ್ಲೈನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಬಂದು ನಿಮ್ಗೆ ಏನೇ ಇದ್ರು ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಧನ್ಯವಾದ.